ಗಲಾಟೆ ನಡೀತಾ ಇತ್ತು. ಗಲಾಟೆ ಬಿಡಿಸಬೇಕು ಅಂತ 10ನೇ ತರಗತಿಯ ವಿದ್ಯಾರ್ಥಿ ಹೋಗಿದ್ದ. ಆ 10ನೇ ತರಗತಿ ವಿದ್ಯಾರ್ಥಿಯ ಹತ್ಯೆಯಾಗಿದೆ. ಗಲಾಟೆ ಬಿಡಿಸಲು ಹೋಗಿದ್ದ 10ನೇ ತರಗತಿ ವಿದ್ಯಾರ್ಥಿ ಹತ್ಯೆ. ಎದೆಗೆ ಗುದ್ದಿ ವಿದ್ಯಾರ್ಥಿ ಸಂಕೇತನ ಮುಸ್ಲಿಂ ಬಾಲಕರು ಕೊಂದಿದ್ದಾರೆ. ಅನ್ಯ ಕೋಮಿನ ಬಾಲಕರು ಕೊಂದು ಹಾಕಿಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಆತನ ಅಂದ್ರೆ ಆ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಶಿವಮೊಗ್ಗದ ಘಟನೆ ಇದು. ಊರುಗಡೂರು ಬಡಾವಣೆಗೆ ಬಾಲಕನ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದೆ. ಬೈಕ್ ರ್ಯಾಲಿ ಮೂಲಕ ಹಿಂದೂ ಕಾರ್ಯಕರ್ತರು ಮೃತದೇಹವನ್ನ ಮನೆ ಹತ್ರ ತಗೊಂಡು ಬಂದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸ್ನೇಹಿತ ಮತ್ತು ಉಳಿದಂತಹ 5 ಜನ ಮುಸಲ್ಮಾನ್ ಬಾಲಕರ ನಡುವೆ ಗಲಾಟೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಸಂಕೇತ ಗಲಾಟೆಯನ್ನ ಬಿಡಿಸೋದಕ್ಕೆ ಹೋಗ್ತಾನೆ. ಗಲಾಟೆ ಬಿಡಿಸೋದಕ್ಕೆ ಹೋದಂತ ಸಂಕೇತ ಮೇಲೆ ಬಾಲಕರು ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣ ಸಂಕೇತ ಅಲ್ಲೇ ಕುಸಿದು ಬೀಳ್ತಾನೆ. ಅದಕ್ಕೆ ನೀವು ಇಲ್ಲಿಗೊಂದು ಸ್ಟೇಷನ್ ಕೊಡಬೇಕು. ಇಲ್ಲಿಯ ಗಾಂಜಾ ನೀವು ಡ್ರಗ್ಸ್ ಅವಳಿ ನಾನು ನಿಲ್ಲಿಸಲಿಲ್ಲ ಶಿವಮೊಗ್ಗದಲ್ಲಿ ಅಂತಂದ್ರೆ ಯಾವುದೇ ಆಯ್ತು. ಕಾನೂನು ಕ್ರಮ ಜೈಲಲ್ಲಿದ್ದಾರೆ. ಆದ್ರೆ ಏನು ಹಿಂದೆ ಏನು ಆಮೇಲೆ ಈಗ ಈ ಅಪ್ರಾಪ್ತ ಬಾಲಕ ನೀವು ಯಾರ 4 ಜನ ಕರ್ಕೊಂಡು ಹೋಗಿದ್ದೀರಾ. ಅಪ್ರಾಪ್ತ ಬಾಲಕರು ಅಂತ ಹೇಳ್ತಾ ಇದ್ದೀರಾ. ಆ ಅಪ್ರಾಪ್ತ ಬಾಲಕರಿಗೆ ಹೇಳ್ಕೊಟ್ಟಿದ್ದಾರೆ ಸರ್. ಹೇಳ್ಕೊಡದೆ ಅವ್ರ ಕೈಲಿ ಸರ್ 8ನೇ ಕ್ಲಾಸ್ ಹೋದ ಹುಡುಗರ ಕೈಲಿ ಗಾಂಜಾ ಹೆಂಗ್ ಬರುತ್ತೆ. ಮಧ್ಯಾಹ್ನ 1 ಗಂಟೆ ಬಂದಿದ್ನ ಸರ್. ನಾ ಮಾತು ಉಂಡ ಕಟ್ಕೊಟ್ಟತಿ ಉಂಡು ಅನ್ನೋ ಸರ್ ಮಾತಾಡ ಅಕ್ಕನ ಜೊತೆ ಮಾತಾಡಿ ನಮ್ ಜೊತೆ ಮಾತಾಡಿ ಅವ್ರ ಅಜ್ಜಿ ಜೊತೆ ಮಾತಾಡಿ ಅವ್ರ ಅಪ್ಪಾಜಿ ಟ್ಯಾಕ್ರಿ ನೀರ್ ಹಾಕಲೆ ಟ್ಯಾಕ್ರಿ ನೀರ್ ಹಾಕಿ ಬಂದು ನೆಲ ಗಲೀಜ್ ಮಾಡಿದ. ಅವ್ರ ಹಾಕಿ ಇನ್ನೊಂದ್ಸರಿ ವರ್ಷಕ್ಕಿಂತಾನು ಹೋಗಲೆ ಚಪ್ರಿ ವರ್ಷೆ ಒಂದ್ ತಮಾಷೆ ಮಾಡಿ ಹೊರ ಬಂದು ಮತ್ ಒಳಗೋಗಿ ವರ್ಷಗಳೇ ಅಂದು ಮತ್ ಅಜ್ಜಿ ಬಾಯಿ ಹೇಳಿಲ್ಲ ಮತ್ ಬಂದು ಅರ್ಜಿ ಬಾಯಿ ಮಾಡಿ ಅಮ್ಮ ಬಾಯಿ ಮತ್ ಹೊರ ಬಂದು ಅಮ್ಮ ಬಾಯಿ ಅಮ್ಮ 2 ಸರಿ ಬಾಯಿ ಮಾಡಿ ನನ್ ಮಗ ಹಿಂಗ ಹೋಗ್ಬಿಟ್ಟ ಸರ್. ನನ್ ಮಗ ಬರ್ಲೇ ಇಲ್ಲ. ಕ್ಲಾಸ್ ಬಿಟ್ಟ ಮೇಲೆ ಅವ್ರ ಗಣಿತ ಕ್ಲಾಸ್ ತಗಂತಾವೆ ಅಂದ್ರ ಯಾಕ 7:30 ಬರೋನ್ ಸದಿನ ನಿನ್ನೆ 9 ಗಂಟೆ ಕ್ಲಾಸ್. ಮೆಸೇಜ್ ಏನ್ ಹಾಕಿದ್ದಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿರಕ್ಲಿಲ್ಲ. ಚಿನ್ನು ಯಾಕ ಸಂಕೇತ ಬಂದಲ್ಲಿ ಫೋನ್ ಮಾಡಮ್ಮ ಫೋನ್ ಮಾಡಿ ಯಾಕೆ ಸರ್ ನಮ್ ತಮ್ಮ ಬಂದ್ ಇಲ್ಲಮ್ಮ 9 ಗಂಟೆ ಅಲ್ಲ ಸರ್ ನೀವ್ ಮೆಸೇಜ್ ಹಾಕ್ಬೇಕು 9 ಗಂಟೆ ಮಟ್ಟ ಅಂದ್ರ ನಮಗ್ ಹೆಂಗ್ ಗೊತ್ತಾಗ್ಬೇಕು. ಒಂದ್ 5 ನಿಮಿಷ ಆಗ್ಲ ಸರ್ ಅವ ಮೆಸೇಜ್ ಬಿಟ್ಟವಿ. ಅಲ್ಲ ನನ್ ಮಗಲ್ಲ ಏನ್ ಮಾಡಿದ್ರ ಅನ್ನೋದು ಗೊತ್ತಾಗ್ಲಿ ಸರ್. ಅವ್ರು ಯಾರ್ ಮಾಡಿದ್ರ ಅನ್ನೋದು ಗೊತ್ತಾಗ್ಲಿ ಸರ್. ನನ್ ಮಗ ಅವ್ರ ಇಲ್ಗೋ ನೆಲ ಒರೆಸ್ತಿದ್ದೆ ದಿನ ತುಳಿತಾನೆ ತುಳಿಬೇಡ ಕಾಣೋ ಅಂತಿದ್ದೆ. ಆಮೇಲೆ ತುಳ್ಕೊಂತಾನೆ ಬಂದ ಹೊಡಿಯಕ್ ಹೋದೆ ಸರ್. ಮಾಪ್ ತಗೊಂಡು ಹೊಡ್ದೆ ಸರ್ ಒಂದ್ ಹೊಡ್ತಾನ. ಆಮೇಲೆ ನನ್ಗೂ ಹೊಡ್ದ. ನೀರೆಲ್ಲ ಮನೆ ತುಂಬಾ ಉಳ್ಡಿಸ್ತೀನಿ ಅಂದ ಉಳ್ಸು ಅಂತಂದೆ. ಆಮೇಲೆ ಹೋಗ್ವಾಗ ಒಂದ್ಸಲ ಹೋಗ್ ಬರ್ತೀನಿ ಕಣೆ ಅಂತ. ಆಮೇಲೆ ಹೋಗ್ತಾ ಚಪ್ರಿ ಬಾಯ್ ಕಣೆ ಅಂತ 2 ಸಲ ಅಂದ. ದಿನ ಬೆಳಗ್ಗೆ ಮಲ್ಕೊಂಡಿದ್ರೆ ಸೋಂಬೇರಿ ಕಣೆ ನೀನ್ ಎದ್ದೇಳೆ ತಿಪ್ಪೆಲ್ ಬಿದ್ದಿದ್ದೆ ಕಣೆ ನಿನ್ನ ಕರ್ಕೊಂಡ್ ಹಾಕಿದೀವಿ ಕಣೆ ಅಂತ ಅಂತಿದ್ದ ನನ್ನ ತಮ್ಮ. ಇವತ್ ನೋಡಿದ್ರೆ ನನ್ನನ್ ಕೇಳಕ್ ನಾನ್ ಯಾಕೆ ಅಳ್ತಿದೀನಿ ಅಂತ ಅವನಿಲ್ಲ ಸರ್. ಏನ್ ಮಾಡ್ಬೇಕು. ಸ್ಕೂಲಲ್ಲೆಲ್ಲ ಎಷ್ಟು ತುಂಬಾ ಚೆನ್ನಾಗ್ ಓದ್ತಿದ್ದೆ ಸರ್. 18ರಿಂದ ಎಕ್ಸಾಮ್ 4 ಪೆನ್ನ ದೇವ್ರ ಮುಂದೆ ಇಟ್ಬಿಟ್ಟು ಆ ಪೆನ್ನ ಈ ಕಡೆ ಮನೆ ದೇವ್ರಿದೆ ಅಲ್ಲೆಲ್ಲ ಕೈ ಮುಗ್ದ್ಬಿಟ್ಟು ಚಪ್ರಿ ಬಾಯ್ ಅನ್ಕೊಂಡು ಹೋಗ್ದು. ನೀನ್ ಈ ಮನೆ ಕಟ್ಕೊಡ್ತೀನಿ ಕಣೆ. ಈ ಮನೆ ನಿನ್ನ ಹೆಸರು ಬರೀತೀನಿ. ನಾನ್ ಸೈಡ್ ತಗೊಂಡ್ ಮನೆ ಕಟ್ಕೊಂಡ್ ಕುರಿ ಶೆಡ್ ಮಾಡ್ತೀನಿ. ನೀನ್ ನನಗೆ ಟಿ ಕೊಡ್ಸ